ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ವೆಲ್ಲಲ್ಲಿದ್ದರು, ನಾನು ಇಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು, ಕೆಟ್ಟ ಅಂದ್ರೆ ಅದನ್ನೇ ಅವಾಚ್ಯನೇ ನಿಮ್ಮ ಲೆಕ್ಕದ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ. ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ. ಬೇಡ ಯಾಕೆ ಪಾಪ, ಅವರು ನಮ್ಮ ಹುಡುಗನೇ, ಅವನು ಆ ಥರದ್ದು ಯಾವುದೂ ಇಲ್ಲಿ ಇಲ್ಲ. ನಾನು ಅದನ್ನು ದಾಖಲೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈಗ ಪ್ರದೀಪ್ ಈಶ್ವರ್ ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ. ನಾವೇನು ಅದನ್ನು ಪ್ರಶ್ನೆ ಮಾಡಿಲ್ಲ. ಆದರೆ ನಾನು ಹೇಳಿರೋದು ಯಾವುದು ರೆಕಾರ್ಡಲ್ಲಿ ಹೋಗಿಲ್ಲ, ಯಾವುದು ರೆಕಾರ್ಡಲ್ಲಿ ಇಲ್ಲ. ಅಕಸ್ಮಾತ್ ಇದ್ದರೆ ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗೆಸಿ, ತಪ್ಪಾಗಿದ್ರೆ ತಪ್ಪೇ, ಪ್ರಶ್ನೆನೇ ಇಲ್ಲ. ಈಗ ನಿಲ್ಲಮ್ಮ ಪ್ರದೀಪ್, ಒಂದು ನಿಮಿಷ. ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ತಾವು ನಿಮ್ಮ ವಿಚಾರ ಹೇಳಿದ್ದೀರಿ. ಒಂದು ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನೀಗ ಇದ್ದಂತ ನೋಡಿ, ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ, ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಕೇಳೋ ಸ್ಥಿತಿ ಬಂದ್ಬಿಟ್ರೆ ಇಲ್ಲ. ನನ್ನ ವಿರೋಧ ಪಕ್ಷದವ್ರು ಈ ಒಂದು ಅಸೆಂಬ್ಲಿ ಒಳಗಡೆ ನಮ್ಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು. ನಮ್ಗೆ ಅದು ಮುಖ್ಯ. ಈಗ ಸ್ಟೇಟಸ್ ಮುಖ್ಯ ಅಲ್ಲ. ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರ ಹೇಳಿದ್ದೀರಿ, ಕ್ಲಾರಿಫಿಕೇಶನ್ ಪ್ರತಿಮೆ ನಾಯಕ ಕೊಟ್ಟಿದ್ದಾರೆ. ನಾನು ಬಹುಶಃ ರೆಕಾರ್ಡ್ ಏನಿದೆ, ರೈಟಿಂಗ್ ರೆಕಾರ್ಡ್ ಏನಿದೆ, ಪ್ಲಸ್ ಆಡಿಯೋ ರೆಕಾರ್ಡಿಂಗ್ ಏನಿದೆ, ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರಿತೇನೆ, ಮತ್ತೆ ಕ್ಲೂರಿಂಗ್ ಕೊಡ್ತೇನೆ. ಸಭಾಧ್ಯಕ್ಷರೇ, ಮೊನ್ನೆ ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಈಗ ಕೂತ್ಕೊಳ್ಳಿ ಪ್ರದೀಪ್, ಕೂತ್ಕೊಳ್ಳಿ. ನಾನು ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಆಯ್ತು, ಮತ್ತೆ ಚರ್ಚೆ ಆಯ್ತು. ಕಂಡಿದ್ದಾರೆ ಪ್ರತಿಯೊಬ್ಬ ಸದಸ್ಯರು 25 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅಲ್ಲ, ನಾನು ಹೇಳೋದು ಕ್ಲಾರಿಫಿಕೇಶನ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ನೋಡಿ ನೀವು ಜೋಡಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಪ್ರದೀಪ್ ಕೂತ್ಕೊಳ್ಳಿ, ನೀವು ಪ್ರದೀಪ್ ಈಶ್ವರ್ ನನಗೆ ಕೊಟ್ಟಿಲ್ಲ, ನೀವು ಪ್ರೊವೋಕಿಂಗ್ ಯು, ನಿಮ್ಮನ್ನು ಬರ ಪ್ರೊವೋಕಿಂಗ್ ಕೂತ್ಕೊಳ್ಳಿ, ಕೊಡಿಸಬೇಕು. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂತ್ಕೊಳ್ಳಿ, 25 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ದಯವಿಟ್ಟು ಕೊಡ್ಲಿ. ನೀವು ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಮೊನ್ನೆ ನೀವು ಬೈದ್ರಲ್ಲ, ಸೇಮ್ ಡೇ ಪ್ರದೀಪ್ ಅವರೇ 25 ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಹೇಳಿದಿರಲ್ಲ. ಮಾತಾಡಿ. ಆಗಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಇದು ಛತ್ರ ಇಲ್ಲ, ಮಾರ್ಕೆಟ್ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ನೀವು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ. ಕ್ಷೇತ್ರಕ್ಕೆ ಬಂದಿಲ್ಲ. ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ತಾವು ಒಂದು ಪ್ರತಿಪಕ್ಷ ಅಲ್ಲ, ನೀವೇ ಪ್ರದೀಪ್ ಈಶ್ವರ್ ನೋಡೋದು ನನ್ನ ಮೇಲೆ ಪ್ರೀತಿ ಕೂತ್ಕೊಳ್ಳಿಯಪ್ಪ. ಅಲ್ಲ ಅಧ್ಯಕ್ಷರೇ, ನಾವು ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ. ನಮ್ಗೆ ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ತಪ್ಪು ಮಾಹಿತಿ ಹೋಗಬಾರ್ದು. ಆಯ್ತು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನನ್ನನ್ನು ಯಾಕೆ ಇದು ಮಾಡ್ತೀನಿ? ನೀವು ಸರಿಯಾದ ಮಾಹಿತಿ ಕೊಡ್ಬಿಡ್ಲಿ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಹಾಕಿಬಿಡ, ಕೊಡ್ಲಿಲ್ಲ ಅಂತ ಹೇಳಿ. ನಾವೇನ್ ಹೇಳ್ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ನಿಲುವಳಿ ಸೂಚನೆಯನ್ನ ಈ ವಿಷಯ ತಾವು ಮುಂದುವರಿಸಿದ್ರೆ, ಯಾಕಂದ್ರೆ ಸನ್ಮಾನ್ಯ ವಿರೋಧ ಪಕ್ಷದ ಸ್ವಲ್ಪ ನಿಯಮವನ್ನು ಕಲಿತು ಮತ್ತೆ ಮಾತಾಡಿ. ಸ್ವಲ್ಪ ಕೂತ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಈಗ ಮಾತಾಡಿ. ವಿಚಾರ ಬಹಳ ಮುಖ್ಯ. ಆಯ್ತಪ್ಪ, ರೂಲ್ಸ್ ಸ್ವಲ್ಪ ಓದಿ ಬನ್ನಿ, ಮತ್ತೆ ಮಾತಾಡಿ. ಕೂತ್ಕೊಳ್ಳಿ. ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ. ಮತ್ತೆ ಮಾತಾಡಿ, ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಅವರು ವ್ಯಕ್ತ ಮಾಡಿರ್ತಕ್ಕಂಥ ಮಾತು, ಈಗ ಬಳಕೆ ಮಾಡಿರ್ತಕ್ಕಂಥ ಶಬ್ದ ಹಾಗೂ ತಮ್ಮ ಬಗ್ಗೆ ವ್ಯಕ್ತ ಮಾಡಿದಂಥ ಅಭಿಮಾನ, ಇವನ್ನೆಲ್ಲ ನೀವು ಗಮನಿಸಿದ್ರಿ. ಅವ್ರಿಗೆ ಅದು ನೋವು ಆಗಿರ್ಲಿಕ್ಕೂ ಸಾಕು. ಆ ಹಿನ್ನೆಲೆಯೊಳಗೆ ಅವ್ರು ಏನು ಹೇಳಬೇಕು ಹೇಳಿದ್ದಾರೆ.
ಇದನ್ನ ಇಲ್ಲಿಗೆ ಮುಗಿಸ್ಬಿಡೋದು ಒಳ್ಳೆಯದು. ಅದಕ್ಕೆ ಮತ್ತೆ ನೀವು ಅವರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಅದಕ್ಕೆ ಇದಕ್ಕೆ ಸಂಬಂಧ ಹಚ್ಚಿ ನೀವು ಗಲಾಟೆ ಮಾಡಿ ಮತ್ತಿದ್ರ ಮುಂದೆ ತೊಗೊಂಡು ಹೋಗೋದು ಅಷ್ಟು ವೇತ ಆಗ್ಲಿಕ್ಕಿಲ್ಲ. ಅಲ್ಲ ಗಲಾಟೆ ಅಲ್ಲ, clarification ಕೇಳ್ತಾ ಇರೋದಷ್ಟೇ. ಗಲಾಟೆ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ನೀವೇ 20 ಕೋಟಿ ಅನುದಾನ ಬಂದಿಲ್ಲ, ಅವ್ರು ಹೇಳಿದ ಸದಸ್ಯರು ಕೊಟ್ಟಿದ್ದಾರೆ. ಅದಕ್ಕೆ ಹಕ್ಕುಚ್ಯುತಿ ಏನು ಮಾಡಿಲ್ಲ. ಕೂತ್ಕೊಳ್ಳಿ, ಮೊನ್ನೆ ಮುಗಿಯಿತು ಕತೆ, ಹೊಸ ಕತೆ ಸ್ಟಾರ್ಟ್ ಇವತ್ತಿನಿಂದ. ಕೂತ್ಕೊಳ್ಳಿ. ಪ್ರತಿಭಟನೆ ನಿನ್ನೆದು ನಿನ್ನೆಗೆ, ನಾಳೆ ಹೋಗಿ ಮುಂದೆ ಹೋಗ್ಲಿ ಗಾಡಿ. ಆಯ್ತು, ಬಿಟ್ಟು ಬಿಡಿಯಪ್ಪ. ಆಯ್ತು, ಈಗ ಒಂದು ಪ್ರತಿಪಕ್ಷ ನಾಯಕ ಮಾತಾಡ್ತಿದ್ದ. ಈಗ ಒಂದು ಸೆಕೆಂಡ್, ಈಗ ನ್ಯಾಯಮೋಟಮರ್ ಅವರೇ ಕೂತ್ಕೊಳ್ಳಿ. ತಾವು 69 ಒಂದು ಚರ್ಚೆಗೆ ಅವಕಾಶ ಕೇಳಿದ್ದೀರಿ, ಅದು ನಾವು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ನಮ್ಮ ಶಿವಲಿಂಗ ಗೌಡರು ಟ್ರಕ್ ಟರ್ಮಿನಲ್ಲಿ ಅದಕ್ಕೊಂದು 60 ಕೊಟ್ಟಿದ್ದು, ಅದು ಕನ್ವರ್ಟ್ ಆಗಿದೆ. ಆಯ್ತು, ಎಲ್ಲ ನೀವೇ ನಿಮಗೆ ಬೇಕು, ಕೂತ್ಕೊಳ್ಳಿ ಉಮೇಶ್. ಕೇಳಿ, ಈಗ ನಿಮಗೂ ಕೂಡ ಅವಕಾಶ ಸಿಗ್ತದೆ. ಅವ್ರದ್ದಾದ ನಂತರ SC/ST ಒಂದು 60 ಬಂದು ಚರ್ಚೆ ಆದ ನಂತರ ನಿಮಗೂ ಕೂಡ ಸಿಗ್ತದೆ. ಇದಕ್ಕೆ ಚರ್ಚೆಗೆ ನಾವು ಕೊಡ್ತೇವೆ, ಅದನ್ನ ಎಜೆಂಡಾ ನಾವು ಹಾಕಿದ್ದೇವೆ. ಇದೆಲ್ಲ 5 ದಿವಸ ಯಾವುದೇ ಚರ್ಚೆ ತಗೊಳ್ಳಿಕ್ಕೆ ಬರೇ ಒಂದೇ ಚರ್ಚೆ ಆದ ಕಾರಣ ಇದೆಲ್ಲ ಸಮಸ್ಯೆ ಬಂತು. ಇಲ್ಲದೇನು ನಿಮ್ಗೆಲ್ಲರಿಗೂ ಕೂಡ ಅವಕಾಶ ಸಿಗ್ತಿತ್ತು. ಇವತ್ತೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನಾವು ಕಾಲಿಂಗ್ ಅಟೆನ್ಷನ್ ತಗೊಂಡು ನಂತರ ನಮ್ಮ ಟ್ರಕ್ ಟರ್ಮಿನಲ್ದು ಫಸ್ಟ್ ಡಿಸ್ಕಷನ್ ಶಿವಲಿಂಗ ಗೌಡರು ಆಗ್ತದೆ. ಮತ್ತೆ ಮತ್ತೆ ನಿಮಗೆ ಬರುವಂಥ ಅವಕಾಶ ಖಂಡಿತವಾಗಿ ಕೊಡ್ತೇವೆ. ಆದ ಕಾರಣ ನಾನು ಇದೊಂದು ನಿಲುವಳಿ ಸೂಚನೆಗೆ ಹೇಳಿದ ತಕ್ಷಣ ಬಹಳಷ್ಟು ಜನರಿಂದ ಕಾಲಿಂಗ್ ಅಟೆನ್ಷನ್ ಕಾಯ್ತಿದ್ದಾರೆ. ಎಲ್ಲರಿಗೊಂದು ಅವಕಾಶ, ಅವರ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಲಿ. ಅದಾದ ನಂತರ ಶಿವಲಿಂಗ ಗೌಡರು ಚರ್ಚೆ ಆಗಲಿ, ಮತ್ತೆ ನಿಮಗೆ ಅವಕಾಶ ಕೊಡುವಂಥದ್ದು.